ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಕರ ರಾಶಿಯವರ ಜನವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ನಿಮಗೆ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಬುಕ್ಕಿಂಗ್ ಇನ್ಫಾರ್ಮೇಷನ್ ಅಂತ ನನ್ನ ಚಾನಲಲ್ಲಿ ವಿಡಿಯೋ ಇದೆ. ವಿಡಿಯೋನ ಕರೆಕ್ಟಾಗಿ ನೋಡಿಬಿಟ್ಟು ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ, ಪರ್ಸ್ನಲ್ ರೀಡಿಂಗ್ನ ಅಂತ ಹೇಳ್ತೀನಿ. ಮಕರ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಜನವರಿ ಮಂತಲ್ಲಿ ಫಸ್ಟ್ ಕಾರ್ಡ್ 3 ಆಫ್ ವಾಂಡ್ಸ್ ಬಂದಿದೆ. ಮೂವಿಂಗ್, ರೀಲೊಕೇಟಿಂಗ್ ಅಂತ ಹೇಳ್ತೀವಿ ನಾವು 3 ಆಫ್ ವಾಂಡ್ಸ್ನ. ವೇಟಿಂಗ್, ಯಾವುದಾದ್ರೂ ಕಾಲ್, ಅಫಿಷಿಯಲಿ ಒಂದು ಮೇಲ್ಗೋಸ್ಕರ ಕಾಲ್ ಅಥವಾ ಮೆಸೇಜ್ಗೋಸ್ಕರ ಮಕರ ರಾಶಿಯವರು ವೇಟ್ ಮಾಡ್ತೀರಾ ಜನವರಿ ಮಂತಲ್ಲಿ ಅಂತ ಹೇಳ್ತಾರೆ. 3 ಆಫ್ ವಾಂಡ್ಸ್ನ ನೋಡೋದಾದರೆ, ಲವ್ ಲೈಫ್ ಬಗ್ಗೆ ಹೇಳೋದಾದರೆ, ಅದರ್ ಪರ್ಸನ್ ಮೆಸೇಜು ಅಥವಾ ಕಾಲ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಬಟ್ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಂತ ಹೇಳ್ಬೋದು. ಸೆಕೆಂಡ್ ಕಾರ್ಡ್ 2 ಆಫ್ ಸಾರ್ಡ್ಸ್ ಬಂದಿದೆ. 2 ಇಸ್ ಎ ಕ್ರಾಸ್ ರೋಡ್ಸ್ ಅಂತ ಕರಿತೀವಿ. ಮೇ ಬಿ ಕಳೆದ ವರ್ಷ, ಕಳೆದ ತಿಂಗಳಾಗಿರೋದು ಮಿಸ್ ಆಪರ್ಚುನಿಟೀಸ್ ಆಗಿರ್ಬೋದು ಕೆಲವರಿಗೆ ಅಂತ ಹೇಳುತ್ತೆ. ಕ್ರಾಸ್ ರೋಡ್ಸ್ ಮೀನ್ಸ್ ಚಾಲೆಂಜಸ್ ಅಂತ ಹೇಳ್ತೀವಿ. ನೀವೇನು ಅಂದ್ಕೊಂಡಿದ್ದೀರಾ ಅದು ಆಗದೆ ಇಲ್ದಿದ್ದೇ ಇರ್ಬೋದು. ಥರ್ಡ್ ಕಾರ್ಡ್ ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಕ್ವೀನ್ ಆಫ್ ಕಪ್ಸ್ ಕ್ಯಾನ್ಸೇರಿಯನ್ ಎನರ್ಜಿ ತೋರಿಸುತ್ತೆ. ಮೇ ಬಿ ನೀವು ಕಟಕ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು, ಇಲ್ಲ ಅಂದರೆ ನಿಮ್ಮ ಲೈಫಲ್ಲಿ ಮುಂದೆ ಆ ರಾಶಿ ವ್ಯಕ್ತಿ ಬರ್ಬೋದು ಅಂತ ಹೇಳ್ತೇನೆ. ತುಂಬ ಎಮೋಷ್ನಲ್ ಇದ್ದರೂ ಕೂಡ ಈ ಕಾರ್ಡ್ ಬಂದಿರುತ್ತೆ. ಕ್ವೀನ್ ಆಫ್ ಕಪ್ಸ್ ಎಮೋಷ್ನಲಿ ಡ್ರೈನ್ಡ್ ಅಂತ ಹೇಳುತ್ತೆ. ಯು ಕ್ಲೋಸ್ಡ್ ಸಮ್ ಚಾಪ್ಟರ್ ಇನ್ ಲೈಫ್ ಅಂತ ಹೇಳ್ತೀನಿ. ಕೆಲವು ವ್ಯಕ್ತಿಗಳನ್ನ ನೀವು ಕಟ್ ಮಾಡಿದ್ದೀರಾ, ಕೆಲವು ಸಿಚುವೇಶನ್ನ, ಕೆಲವು ಲೈಫ್ನ ನೀವು ಕ್ಲೋಸ್ ಮಾಡಿದ್ದೀರಾ, ಮೂವ್ ಫಾರ್ವರ್ಡ್ ಆಗಿದ್ದೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ದೇರ್ ಈಸ್ ಅ ಮೆಜಿಷಿಯನ್ ಕಾರ್ಡ್, 4th ಕಾರ್ಡ್ ಮೆಜಿಷಿಯನ್ ಕಾರ್ಡ್ ಇದೆ. ಸಮ್ ಒನ್ ಕಮ್ಮಿಂಗ್ ಟು ಕ್ಲಿಯರ್ ದ ಏರ್ ಅಂತ ಹೇಳ್ತೀವಿ. ಮೇ ಬಿ ಬ್ರೇಕಪ್ ಆಗಿದೆ, ಜಗಳಗಳಾಗಿದೆ, ಫೈಟ್ಸ್ ಆಗಿದೆ ಅದರ್ ಪರ್ಸನ್ ಜೊತೆ. ಆ ಥರ ಏನಾದರೂ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್, ಇನ್ ಕೇಸ್ ನೀವು ಅದರ್ ಪರ್ಸನ್ ಕೂಡ ಆಗಿರ್ಬೋದು, ಆ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ಮೀಟ್ ಆಗೋಕೆ ಪಡ್ತಾರೆ, ಅಥವಾ ಮೆಸೇಜ್ ಅಥವಾ ಕಾಲ್ ಮಾಡ್ತಾರೆ, ಏನೇನಾಯಿತು ಕ್ಲಾರಿಫಿಕೇಷನ್ನ ಕೊಡ್ತಾರೆ, ಹೇಗಾಯಿತು. ಸೊ ಸಮಥಿಂಗ್ ಸಾರ್ಟ್ ಔಟ್ ಆಗೋ ಚಾನ್ಸಸ್ ಇದೆ ಕೆಲವ್ರಿಗೆ ಅಂತ ಹೇಳ್ತೀನಿ. ಮೆಜಿಷಿಯನ್ ಕಾರ್ಡ್ ಈಸ್ ಸಮಥಿಂಗ್ ಮೂವಿಂಗ್ ಫಾರ್ವರ್ಡ್, ಫಾರಿನ್ ಲ್ಯಾಂಡ್, ಕಾಂಟ್ರ್ಯಾಕ್ಟ್, ಸೈನ್, ಫೈಲ್, ಪೇಪರ್ ವರ್ಕ್, ಅಸೈನ್ಮೆಂಟ್ ಆ ಥರ ಎಲ್ಲ ಶೋ ಆಗ್ತಾ ಇದೆ ಇಲ್ಲಿ. ವೀಸಾ ಪಾಸ್ಪೋರ್ಟ್ ಕೂಡ ಅದಾಗಿರುತ್ತೆ. ಸೊ ಕೆಲವ್ರಿಗೆ ಏನಂದರೆ ನೀವು ಸ್ಟೆಪ್ ಬ್ಯಾಕ್ ಆಗ್ತೀರಾ ಅಂತ ಹೇಳ್ಬೋದು. ಯಾರೋ ಇಷ್ಟ ಇದ್ದಾರೆ ನಿಮಗೆ ಮಕರ ರಾಶಿಯವ್ರಿಗೆ, ಅವ್ರಿಗೆ ಪ್ರಪೋಸ್ ಮಾಡೋದಾಗಲಿ, ನಿಮ್ಮ ಓಪನ್ ಆಗಿ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಎಲ್ಲಿ ನನಗೆ ಹರ್ಟ್ ಆಗುತ್ತೆ ಅಂತ ಹೇಳಿ, ಸೊ ಮೇ ಬಿ ಸ್ಟೆಪ್ ಬ್ಯಾಕ್ ಆಗ್ತೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. 5th ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಪೇಜ್ ಆಫ್ ಪೆಂಟಿಕಲ್ಸ್ ಲವ್ಸ್ ಕಮ್ಸ್ ಇನ್ ಯುವರ್ ವೇ ಅಂತ ಕಾರ್ಡ್ ಹೇಳುತ್ತೆ. ಖಂಡಿತವಾಗ್ಲೂ ಆ ವ್ಯಕ್ತಿ ಬರ್ತಾರೆ ನಿಮ್ಮ ಲೈಫಲ್ಲಿ ಅಂತ. ನಿಮ್ಗೆ ಅನಿಸ್ಬೋದು, ಜನ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ, ಎದುರುಗಡೆ ಇರೋ ಪರ್ಸನ್ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ, ನಾನು ಏನೇ ಹೇಳಿ ಈ ತಿಂಗಳು. ಸೊ ಅದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಯಾರ ಜೊತೆನೂ ಕಾನ್ವರ್ಜೇಷನ್ ಮಾಡಿ, ಕಮ್ಯುನಿಕೇಷನ್ ಮಾಡಿ. ಬೆಟರ್ ಏನಂದರೆ ಲಿಸನ್ ಫಸ್ಟ್ ಅಂತ ಹೇಳ್ತೀವಿ. ಅದರ್ ಪರ್ಸನ್ ಏನು ಹೇಳ್ತಾರೆ ಅಂತ ಅದನ್ನು ಕೇಳಿಸ್ಕೊಳ್ಳಿ, ಸ್ವಲ್ಪ ಟೈಮ್ ತೊಗೊಳ್ಳಿ, ಅದಾದಮೇಲೆ ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಅವ್ರ ಮುಂದೆ ಇಡಿ ಅಂತ ನಾನು ಹೇಳ್ತೀನಿ. 6th ಕಾರ್ಡ್ ಏಸ್ ಆಫ್ ಕಪ್ಸ್ ಬಂದಿದೆ. ಮೇ ಬಿ ಯಾರಾದರೂ ನಿಮ್ಮ ಹತ್ರ ಕ್ಷಮೆ ಕೇಳ್ಬೋದು, ಅಪಾಲಜಿ ಕೇಳ್ಬೋದು. ನೀವು ಕ್ಷಮಿಸ್ತಿರೋ ಬಿಡ್ತಿರೋ ನಿಮ್ಮ ಹತ್ರ, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ನನ್ನ ಹತ್ರ ಬಂದು ಸಾರಿ ಕೇಳ್ತಾರೆ ಅಂತ ಇದ್ದರೆ, ಸೊ ಖಂಡಿತವಾಗ್ಲೂ ಆ ವ್ಯಕ್ತಿ ಬರ್ತಾರೆ ನಿಮ್ಮ ಲೈಫಲ್ಲಿ ಅಂತ ಕಾರ್ಡ್ ಹೇಳ್ತಾ ಇದೆ. ಕಾರ್ಡ್ಸಲ್ಲಿ ಕಟಕ್ ರಾಶಿ, ವೃಶ್ಚಿಕ ರಾಶಿ, ಮಿಥುನ್ ರಾಶಿ ಶೋ ಆಗ್ತಾ ಇದೆ. ಯಾವುದೇ ರಾಶಿ ಇರ್ಬೋದು, ಸ್ಟ್ರಾಂಗ್ಲಿ ಕ್ಲೇಮ್ ಆಗಿರೋದ್ರನ್ನ ನಾನು ಹೇಳ್ತಾ ಇದ್ದೀನಿ. ದೇರ್ ಈಸ್ ಎ ರೀಲೊಕೇಶನ್ ಹೇಳ್ತೀನಿ, ಮತ್ತು ಕಮ್ಯುನಿಕೇಷನ್ ಹೇಳ್ತೀನಿ. 7th ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಸೊ ಕೆಲವರು ಎಮೋಷನ್ಸ್ನ ಕಂಟ್ರೋಲ್ ಮಾಡೋದನ್ನು ಕಲ್ತಿದ್ದೀರಾ ಅಂತ, ಮಾಸ್ಟ್ರಿಂಗ್ ಆಫ್ ಎಮೋಷನ್ಸ್ ಅಂತ ಹೇಳ್ತೀವಿ. ಸೊ ಲೈಕ್ ಹಾರ್ಡ್ ಟೈಮ್ ಅಂತ ಅನ್ನಿಸ್ಬೋದು, ಬಟ್ ಹೀಲಿಂಗ್ ಇದೆ ಅಂತ ಹೇಳ್ತೀನಿ. ಕೆಲವ್ರಿಗೆ ಅನಿಸ್ಬೋದು ತುಂಬ ಹಾರ್ಡ್ ಚಾಲೆಂಜಸ್ ಇದೆ, ಹಾರ್ಡ್ ಟೈಮ್ ಇದೆ, ಮೇ ಬಿ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು ಕೆಲವರು. ತುಂಬ ಎಮೋಷ್ನಲಿ ಡ್ರೈನ್ ಆಗಿರ್ಬೋದು ಮಕರ ರಾಶಿಯವರು. ತುಂಬ ಕಷ್ಟನ ನೋಡಿದ್ದೀರಾ, ಅದ್ರ ಬಗ್ಗೆ ನಾನು
ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ತುಂಬ ಸ್ಟ್ರಗಲ್ ಲೈಫಲ್ಲಿ, ಏನು ಕೆಲಸ ಮಾಡಿದರೂ ಆಗಿಲ್ಲ, ಯಾರ ಜೊತೆ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರಬೇಕು ಅಂತ ಆಗಿಲ್ಲ, ಸೈಕಲ್ ರಿಪೀಟ್ ಆಗ್ತಾನೇ ಇತ್ತು. ರೆಕಗ್ನೈಜೇಷನ್ ಸಿಗ್ತಿಲ್ಲ. ನಾನು ಓದುತ್ತಿದ್ದೆ, ಬಟ್ ಓದ್ತಾ ಇದ್ದೆ, ಬರಿತಾ ಇದ್ದೆ, ಮಾರ್ಕ್ಸ್ ಸಿಗ್ತಾ ಇದ್ದಿಲ್ಲ. ಅದ್ರ ತಕ್ಕಂತೆ ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಕೆಲವ್ರಿಗೆ ನೋವಿದೆ. ಲೈಫ್ ತುಂಬ ಲೆಸನ್ಸ್ನ ಕಲಿಸಿದೆ ಇಲ್ಲಿ. ಬಟ್ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, 3 ಆಫ್ ವಾಂಡ್ಸ್ ಯಾರಿಗಾದ್ರೂ ವೇಟ್ ಮಾಡ್ತಾಯಿದ್ರೆ, ತುಂಬ ಲಾಂಗ್ ಟರ್ಮಿಂದ ವೇಟ್ ಮಾಡ್ತಾಯಿದ್ರೆ ಅಂದರೆ, ಸೊ ಮೂವ್ ಆನ್ ಆಗಿ ಅಂತ ನಾನು ಹೇಳ್ತೀನಿ. ಸೊ ಆ ವ್ಯಕ್ತಿ ಅನ್ಎಕ್ಸ್ಪೆಕ್ಟೆಡ್ಲಿ ಡಿಟ್ಯಾಚ್ಮೆಂಟ್ ಈಸ್ ಎ ಕೀ ಅಂತ ಹೇಳ್ತೀವಿ. ಏನೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ತುಂಬ ಪೊಸೆಸಿವ್ ಆಗಿ ಅಬ್ಸೆಸ್ಡ್ ಅಂತ ಹೇಳ್ತೀವಿ. ಅರ್ಜೆಂಟ್ಲಿ ಆಗಬೇಕು ನನ್ನ ಕೆಲಸ, ಈಗ ಆಗೋದು ಏನು ಹೇಳ್ತೀವಿ ನಾಳೆ ಆಗೋದು ಇವಾಗಲೇ ಆಗಬೇಕು ಅಂದರೆ ಖಂಡಿತ ಆಗಲ್ಲ. ಸೊ ಯಾವ ವ್ಯಕ್ತಿ ಹಿಂದೆ ನೀವು ರಶ್ ಮಾಡ್ತೀರಾ, ರಶ್ ಅಂದರೆ ಅವ್ರು ಹಿಂದೆನೇ ಬೀಳ್ತೀರಾ, ಅಷ್ಟು ದೂರ ಹೋಗ್ತಾರೆ ಅಂತ ನಾನು ಕಾರ್ಡ್ಸ್ ಹೇಳ್ತಾ ಇದೆ. ಲೈಕ್ ಲಾಸ್ಟಲ್ಲಿ 4 ಆಫ್ ವಾಂಡ್ಸ್ ಕಾರ್ಡ್ ಇದೆ. ಮ್ಯಾರೇಜ್ ಹೇಳ್ತೀನಿ. ಯಾರು ಮದುವೆಗೆ ಈ ವರ್ಷ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಮ್ಯಾರೇಜ್ ಇದೆ ಅಂತ ಹೇಳ್ಬೋದು. ಬೀಯಿಂಗ್ ಪೇಯ್ಡ್ ಅಂತ ಹೇಳುತ್ತೆ. 6 ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ ಪ್ರೊಟೆಕ್ಷನ್ ಈಸ್ ನೀಡೆಡ್. 6 ಆಫ್ ಪೆಂಟಿಕಲ್ಸ್ ಅಂದರೆ ಅಕೌಂಟಿಂಗ್, ಬಜೆಟಿಂಗ್, ನಿಮ್ಮ ಬಿಲ್ಸ್ ಪೇ ಮಾಡ್ತೀರಾ, EMI ಕಟ್ಕೋತೀರಾ, ನಿಮ್ಮ ಸಾಲ ಆ ಥರ ಏನಾದರೂ ಇದ್ದರೆ ಸಾಲಗಳನ್ನ ಮುಟ್ಟಿಸ್ಕೋತೀರಾ ಅಂತ ಕಾರ್ಡ್ ಹೇಳುತ್ತೆ. ಬಟ್ 4 ಆಫ್ ವಾಂಡ್ಸ್ ಜೊತೆ 6 ಆಫ್ ಪೆಂಟಿಕಲ್ಸ್ ಬಂದರೆ ನಾವೇನು ಹೇಳ್ತೀವಿ, ಸೊ ದೃಷ್ಟಿ ಆಗ್ಬೋದು ಯಾರ್ದಾದ್ರೂ, ಸಮಥಿಂಗ್ ಯಾರೋ ಆಗದೆ ಇರೋರು ಇರ್ತಾರೆ, ಮಧ್ಯ ತಂದಿರ್ತಾರೆ, ಥರ್ಡ್ ಪರ್ಸನ್ ಆಗಿರ್ಬೋದು. ನೀವು ಮದುವೆ ಆದರೂ ಕೂಡ ಇನ್ ಕೇಸ್ ಫ್ಯೂಚರಲ್ಲಿ ಸ್ವಲ್ಪ ದೂರ ಆಗೋ ಚಾನ್ಸಸ್ ಇದೆ. ಥರ್ಡ್ ಪರ್ಸನ್ ಮಾತುಗಳನ್ನ ಕೇಳಿ ಅಂತ 6 ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ. ಪ್ರೊಟೆಕ್ಷನ್ ಈಸ್ ನೀಡೆಡ್ ಅಂತ ಇದಕ್ಕೆ ಹೇಳ್ತೀನಿ. ಪ್ರೊಟೆಕ್ಷನಿನ ಅವಶ್ಯಕತೆ ಖಂಡಿತ ಇದೆ ಅಂತ ಹೇಳ್ಬೋದು. ಬಟ್ ಕೆಲವ್ರಿಗೆ ಲಾಸ್ಟಲ್ಲಿ 2 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ದೇರ್ ಈಸ್ ಎ ಪರ್ಸನ್, ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿರ್ಬೋದು, ನಿಮ್ಮ ಕಾಲೇಜ್ ಫ್ರೆಂಡ್ಸಲ್ಲಿರ್ಬೋದು, ಆಫೀಸ್ ಕಲೀಗ್ಸ್ ಇರ್ಬೋದು. ಸೀಕ್ರೆಟಿವ್ಲಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಅವ್ರ ಫ್ರೆಂಡ್ಸ್ ಮುಂದೆ ಮಾತಾಡ್ತಾರೆ. ಬರೀ ಎಲ್ಲ ಅವ್ರ ದಿನ ಸ್ಟಾರ್ಟಾಗಿ ಎಂಡ್ವರೆಗೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ ಅಂತ ಕಾರ್ಡ್ ಹೇಳ್ತಾರೆ. ದೇರ್ ಈಸ್ ನಿಮ್ಮ ಟೀಮಲ್ಲೇ ಇರ್ಬೋದು ಅಂತ ಕೂಡ ಆ ಥರ ಕಾರ್ಡ್ ಶೋ ಆಗ್ತಾಯಿದೆ. ದೇರ್ ಈಸ್ ಎ ಕಾರ್ಡ್ 4 ಆಫ್ ಸಾರ್ಡ್ಸ್ ಅಂತ ಹೇಳ್ತೀನಿ. ಕೆಲವ್ರಿಗೆ ಸಮಥಿಂಗ್ ಹ್ಯಾಪನ್ಡ್ ಅಂತ ಹೇಳುತ್ತೆ. ಈ 2-3 ವರ್ಷದ ಹಿಂದೆ ಏನೋ ನಡೀತು ನಿಮ್ಮಿಬ್ಬರ ಮಧ್ಯೆ, ಅದು ಹೀಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ತುಂಬ ಹರ್ಟ್ ಆಗಿದೆ ಮನಸ್ಸಿಗೆ, ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಇನ್ ಕೇಸ್ ಲೀಗಲ್ ಕೇಸ್ ಕೂಡ ನಡೀತಾ ಇರ್ಬೋದು, ಕೆಲವ್ರದ್ದು ಡಿವೋರ್ಸ್ವರೆಗೂ ಹೋಗಿರ್ಬೋದು. ಆ ಥರ ಇರೋರು ಕೂಡ ಒಂದು ಸರ್ತಿ ಯೋಚನೆ ಮಾಡಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಯಾಕಂದರೆ 2 ಆಫ್ ಕಪ್ಸ್ ಬಂದಿದೆ, ಸೋಲ್ಮೇಟ್ ಕನೆಕ್ಷನ್ ಇದೆ. ಸೊ ನಿಮ್ಗೆ ಅನ್ನಿಸ್ಬೋದು ಇವ್ರನ್ನ ಬಿಟ್ಟು ಬೇರೆ ಆಪ್ಷನ್ಸ್ನ ನೋಡ್ಕೊಳ್ಳೋಣವಾ ಅಥವಾ ಸಿಂಗಲ್ ಆಗಿರೋಣವಾ, ತುಂಬ ಸ್ಟ್ರಗಲ್ ಆಯಿತು ನೋಡಿ. ಯಾರ ಲೈಫಲ್ಲೂ ನೆಮ್ಮದಿಯಾಗಿದ್ದೀನಿ ಅನ್ನೋ ಹೇಳ್ಬೋದು ಅವ್ರು ನಾನು ನೆಮ್ಮದಿಯಾಗಿದ್ದೀನಿ ಅಂತ, ಚಾನ್ಸ್ ಇಲ್ಲ ಅಂತ ನಾನು ಹೇಳ್ತೀನಿ. 101%. ಏನಾದರೂ ಒಂದು ಯೋಚನೆ, ಏನಾದರೂ ಒಂದು ಕೊರಗಿದ್ದೇ ಇರುತ್ತೆ. ಲೈಫ್ ಅಂದರೆ ಇಷ್ಟೇ. ಲೈಫ್ ಈಸ್ ಏನೇ ಇರಲಿ ಅಡ್ಜಸ್ಟ್ಮೆಂಟ್, ಕಾಂಪ್ರಮೈಸ್ ಮೇಲೆ ಲೈಫ್ ನಿಂತಿದೆ. ನೀವು ಯಾರ ಜೊತೆ ಇರ್ತೀರೋ ಅವ್ರ ಜೊತೆ ಒಂದು ಕಾಂಪ್ರಮೈಸ್ ಆಗಬೇಕು, ಅಡ್ಜಸ್ಟ್ ಆಗಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಯಾರೂ ಪರ್ಫೆಕ್ಟ್ ಅಲ್ಲ ಅಂತ ಹೇಳ್ತೀನಿ. ಸೊ ಯಾರೂ ಹೇಳ್ಬೋದು ನಿಮಗೆ ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಥರ್ಡ್ ಪರ್ಸನ್ ಮಾತನ್ನ ಬಿಟ್ಬಿಡಿ ಅಂತ ಹೇಳ್ತೀನಿ. ಇನ್ ಕೇಸ್ ಈ ವ್ಯಕ್ತಿ ಬರೋಕ್ಕಿಂತಲೂ ಮುಂಚೆ ನಿಮ್ಮ ಲೈಫಲ್ಲಿ ಹೇಗಿದ್ರಿ, ನೀವು ತುಂಬ ಯಾವಾಗಲೂ ಖುಷಿಯಾಗೇ ಇದ್ರ, ಏನೂ ಹರ್ಟೇ ಆಗಿಲ್ವಾ ನಿಮಗೆ? ಸೊ ಎಲ್ರಿಗೂ ಹರ್ಟ್ ಡೈಲಿ ಬೇಸಸ್ ಮೇಲೆ ಹರ್ಟ್ ಆಗ್ತಾ ಇರುತ್ತೆ. ನಾವು ಅದನ್ನು ಸೊ ತಲೆಯಲ್ಲಿ ಇಟ್ಕೊಳ್ಳಲ್ಲ. ಯಾವಾಗ ನಮ್ಮ ಲೈಫಲ್ಲಿ ಸ್ಪೆಷಲ್ ವ್ಯಕ್ತಿ ಅಂತ ಬರ್ತಾರೆ, ಕಾನ್ಸಂಟ್ರೇಷನ್ ಅವ್ರ ಮೇಲೆ ಇರುತ್ತೆ. ಅವ್ರು ಹೀಗೆ ಹೇಳಿದರು, ಹೀಗೆ ಮಾಡಿದ್ರು, ಹೀಗೆ ಕುಂತ್ಕೊಂಡ್ರು, ಹೀಗೆ ಎದ್ದು ನಿಂತ್ಕೊಂಡ್ರು, ಎಲ್ಲದನ್ನು ಬ್ಲೇಮ್ ಮಾಡೋದನ್ನು ಬಿಡಿ ಅಂತ ಹೇಳ್ತೀನಿ. ದೇರ್ ಈಸ್ ಎ 4 ಆಫ್ ಸಾರ್ಡ್ಸ್. ದಟ್ ಮೀನ್ಸ್ ದೇರ್ ಈಸ್ ಬ್ಲೇಮ್ ಗೇಮ್. ಅವ್ರು ಸರಿ ಇಲ್ಲ ಅಂತ ನೀವು ಸರಿ ಇಲ್ಲ ಅಂತ ನೀವು, ಅವ್ರು ಹೀಗೆ ಹೇಳಿದ್ರು, ನಾನು ಅದಕ್ಕೆ ಹೀಗೆ ಹೇಳಿದೆ. ಸೊ ವಾಯ್ಸ್ ವರ್ಸ ಫೈಟಿಂಗ್ ಇದೆ ಇಲ್ಲಿ. ಸೊ ಅದನ್ನು ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಮೂಮೆಂಟ್, ನೀವು ಯಾವ ಮೂಮೆಂಟಲ್ಲಿ ಇದನ್ನೆಲ್ಲ ಬಿಟ್ಬಿಡ್ತೀರಾ, ಹೋದರೆ ಹೋಗಲಿ ಬಿಡು, ಅಂದರೆ ಅಂದ್ಲಿ ಬಿಡು, ಏನೋ ಹರ್ಟ್ ಮಾಡಿದರೆ ಮಾಡಲಿ ಬಿಡು ಅಂತ ಅಂದ್ಕೊಂಡು ಈ ವರ್ಷ ನೋಡಿ ಆದಷ್ಟು ನೀವು ನನ್ನ ರೀಡಿಂಗಲ್ಲಿ ಕೇಳಿದರೆ ಎಕ್ಸ್ ಜೊತೆ ಬ್ಯಾಕ್ ಆಗೋದು, ಕನೆಕ್ಟ್ ಆಗೋದ್ರಲ್ಲೇ ನಿಮ್ಮದು ಏನು ಹೇಳ್ತೀವಿ ಯೂಸ್ ಇದೆ, ಪಾಸಿಟಿವಿಟಿ ಇದೆ, ನಿಮ್ಮ ಲಕ್ ಇದೆ ಅಂತ ನಾನು ಹೇಳ್ತೀನಿ. ಹೊಸ ವ್ಯಕ್ತಿನ ಹುಡ್ಕೊಂಡು ಹೋಗಿ, ನೀವು ಸಿಂಗಲ್ ಇದ್ದರೆ ನೋ ಪ್ರಾಬ್ಲಮ್. ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಯಾರಾದರೂ ಬರ್ತಾಯಿದ್ರೆ ನೋ ಪ್ರಾಬ್ಲಮ್ ಅಂತ. ಅಂತೂ ತುಂಬ ಟಾಕ್ಸಿಸಿಟಿ ಇತ್ತು, ನಿಮಗೆ ಉಸಿರಾಡೋಕ್ಕೆ ಆಗ್ತಿಲ್ಲ, ನಿಮ್ಗೆ ಬದುಕೋಕ್ಕೆ ಆಗ್ತಾಯಿಲ್ಲ ಅಂದರೆ ಖಂಡಿತ ಆ ಥರ ಇರೋ ವ್ಯಕ್ತಿಯಿಂದ
ದೂರ ಇರಿ. ಇಲ್ಲ ಡಾಮಿನೇಟ್ ಮಾಡ್ತಾರೆ ಅಂತ ಅಂದ್ಕೊಡ್ಬೇಡಿ. ಇದು ಲೈಫು. ಒಂದು ನೀವು ಡಾಮಿನೇಟ್ ಮಾಡ್ತಾ ಇರ್ತಿರಲ್ಲ, ಅವರು ಡಾಮಿನೇಟ್ ಮಾಡ್ತಾ ಇರ್ತಾರೆ. ಯಾರೂ ಸರಿದೂಗಿಸ್ಕೊಂಡು ಮೆಜರ್ಮೆಂಟಲ್ಲಿ ಲೈಫ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.